ನಮಸ್ಕಾರ ಗೆಳೆಯರೆ. ಸಂಗೀತಕ್ಕೆ ಭಾಷೆಯ ಹಂಗಿಲ್ಲ, ಗಡಿಯ ಮಿತಿ ಇಲ್ಲ ಅಂತಾರೆ. ಆದರೆ ಒಬ್ಬರೇ ಗಾಯಕಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ 5 ದಶಕಗಳ ಕಾಲ ಇಡೀ ದಕ್ಷಿಣ ಭಾರತದ ಚಿತ್ರರಂಗವನ್ನ ತನ್ನ ಸ್ವರದಿಂದ ಹಾಳಿದ್ದಾರೆ ಅಂದರೆ ಅದು ಸಾಮಾನ್ಯ ಸಾಧನೆಯಲ್ಲ. ಆ ಸ್ವರ ಬೇರೆ ಯಾರದ್ದೂ ಅಲ್ಲ, ನಮ್ಮ ಹೆಮ್ಮೆಯ ಗಾನಕೋಗಿಲೆ, ಎಲ್ಲರ ಪ್ರೀತಿಯ ಜಾನಕಮ್ಮ ಎಂದೇ ಕರೆಯಲ್ಪಡುವ ಎಸ್ ಜಾನಕಿ ಅವರದ್ದು. ಮಗುವಿನ ಮುಗ್ಧತೆಯಿಂದ ಹಿಡಿದು ತಾರುಣ್ಯದ ಪ್ರೇಮದ ತೇವ, ವಿರಹದ ನೋವು, ತಾಯಿಯ ಮಮತೆ, ಹೀಗೆ ನವರಸಗಳನ್ನೂ ಕೇವಲ ತಮ್ಮ ಕಂಠದ ಮೂಲಕವೇ ಅಭಿವ್ಯಕ್ತಿಸಿದ ಅಪರೂಪದ ಧ್ವನಿ ಅದು. ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಎಸ್ ಜಾನಕಿ ಅವರ ಅದ್ಭುತ ರೋಮಾಂಚನಕಾರಿ ಗಾಯನ ಜರ್ನಿಯನ್ನ ತಿರುಗಿ ನೋಡ್ಲಿದ್ದೇವೆ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಜಾನಕಿ ಅವರು ಹುಟ್ಟಿದ್ದು 1938ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ ಅನ್ನೋ ಹಳ್ಳಿಯಲ್ಲಿ. ಚಿಕ್ಕಂದಿನಿಂದಲೇ ಸಂಗೀತದ ಕಡೆಗೆ ಅಪಾರ ಒಲವು. ಕೇವಲ 3ನೇ ವಯಸ್ಸಿನಲ್ಲೇ ಆಡಲು ಶುರು ಮಾಡಿದ ಜಾನಕಿ ಅವರಿಗೆ ನಾದಸ್ವರ ವಿದ್ವಾನ್ ಪೈದಿಸ್ವಾಮಿ ಅವರ ಬಳಿ ಸಂಗೀತದ ಪ್ರಾಥಮಿಕ ಶಿಕ್ಷಣ ಸಿಕ್ತು. ಆದ್ರೆ ಅವರ ಬದುಕಿಗೆ ದೊಡ್ಡ ತಿರುವು ಸಿಕ್ಕಿದ್ದು 1957ರಲ್ಲಿ. 19 ವರ್ಷದ ಜಾನಕಿ ಚೆನ್ನೈನ AVM ಸ್ಟುಡಿಯೋದಲ್ಲಿ ನಡೆದ ಸಿಂಗಿಂಗ್ ಕಾಂಪಿಟೇಷನ್ ನಲ್ಲಿ 2ನೇ ಬಹುಮಾನ ಗೆದ್ರು. ಆ ಸ್ಪರ್ಧೆ ಅವರ ಪ್ರತಿಭೆಯನ್ನ ಸಂಗೀತ ನಿರ್ದೇಶಕ ಟಿ ಚಲಪತಿ ರಾವ್ ಅವರ ಕಣ್ಣಿಗೆ ಬೆಳೆಸಿತು. ಅದೇ ವರ್ಷ ವಿಧಿವಿಲಾಸಂ ಎಂಬ ತಮಿಳು ಚಿತ್ರದ ಮೂಲಕ ಅವರ ಪ್ಲೇ ಬ್ಯಾಕ್ ಸಿಂಗಿಂಗ್ ಜರ್ನಿ ಅಧಿಕೃತವಾಗಿ ಆರಂಭವಾಯಿತು. ಕನ್ನಡಕ್ಕೆ ಅವರು ಕಾಲಿಟ್ಟಿದ್ದು 1957ರ ಶ್ರೀಕೃಷ್ಣ ಗಾರುಡಿ ಚಿತ್ರದ ಮೂಲಕ. ಅಲ್ಲಿಂದ ಮುಂದೆ ಜಾನಕಮ್ಮ ಕನ್ನಡ ನೆಲದ ಹೆಣ್ಣು ಮಗಳೇ ಆಗ್ಬಿಟ್ರು. ಜಾನಕಿ ಅವರು ತೆಲುಗು, ತಮಿಳು, ಮಲಯಾಳಂನಲ್ಲಿ ಸಾವಿರಾರು ಹಿಟ್ ಹಾಡುಗಳನ್ನ ಕೊಟ್ಟಿದ್ದರೂ ಕನ್ನಡ ಚಿತ್ರರಂಗದ ಜೊತೆಗಿನ ಅವರ ಸಂಬಂಧ ತಾಯಿ ಮಗಳ ಸಂಬಂಧದಂತಿತ್ತು. ಸ್ವತಃ ಜಾನಕಮ್ಮ ಅವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ, ನನಗೆ ಜನ್ಮ ನೀಡಿದ್ದು ಆಂಧ್ರ ಇರಬಹುದು, ಆದರೆ ಮರು ಜನ್ಮ ನೀಡಿದ್ದು ಸಲಹಿದ್ದು ಕರ್ನಾಟಕ ಅಂತ. ಅವರ ಕನ್ನಡದ ಉಚ್ಚಾರಣೆ ಎಷ್ಟು ಸ್ಪಷ್ಟವಾಗಿರುತ್ತಂದ್ರೆ ಅವರು ಕನ್ನಡಿಗರಲ್ಲ ಎಂದು ನಂಬುವುದೇ ಕಷ್ಟವಾಗಿತ್ತು. ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಕಾಂಬಿನೇಷನ್ ಸೃಷ್ಟಿಸಿದ ಮ್ಯಾಜಿಕ್ ಒಂದಾ ಎರಡ. ಬಂಗಾರದ ಮನುಷ್ಯ ಚಿತ್ರದ ಆಹಾ ಮೈಸೂರು ಮಲ್ಲಿಗೆ, ದಾರಿ ತಪ್ಪಿದ ಮಗ ಚಿತ್ರದ ಸವಿ ನೆನಪುಗಳು ಬೇಕು, ಸನಾದಿ ಅಪ್ಪಣ್ಣ ಚಿತ್ರದ ಕರೆದರೂ ಕೇಳದ ರಾಗವಿದು, ಈ ಹಾಡುಗಳನ್ನ ಕೇಳದ ಕನ್ನಡಿಗನಿಲ್ಲ. ಇನ್ನು ಪ್ರಣಯ ರಾಜ ಶ್ರೀನಾಥ್, ರೆಬೆಲ್ ಸ್ಟಾರ್ ಅಂಬರೀಶ್, ವಿಷ್ಣುವರ್ಧನ್, ಅನಂತ್ನಾಗ್ ಅವರ ಚಿತ್ರಗಳಿಗೆ ಜಾನಕಮ್ಮ ಹಾಡಿದ ಪ್ರೇಮ ಗೀತೆಗಳು ಇವತ್ತಿಗೂ ಎವರ್ಗ್ರೀನ್. PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಜಾನಕಮ್ಮ ಹಾಡಿದ ಯುಗಳ ಗೀತೆಗಳು ಕನ್ನಡ ಸಂಗೀತ ಲೋಕದ ಬಂಗಾರದ ಪುಟಗಳು. ಜಾನಕಿ ಅವರ ಗಾಯನದ ಅತಿ ದೊಡ್ಡ ಶಕ್ತಿ ಅಂದ್ರೆ ಅವರ ವಾಯ್ಸ್ ಮಾಡ್ಯುಲೇಷನ್. ಅವರು ಕೇವಲ ಆಡ್ತಿರ್ಲಿಲ್ಲ, ಆ ಹಾಡಿಗೆ ಪಾತ್ರಕ್ಕೆ ಜೀವ ತುಂಬುತ್ತಿದ್ದರು. ಒಂದೇ ದಿನದಲ್ಲಿ ಅವರು ಒಂದು ಮಗುವಿನ ಕೊರಳಾಗಿ ಹಾಡಬಲ್ಲವರಾಗಿದ್ರು. ಅದೇ ದಿನ ಸಂಜೆ ಒಬ್ಬ ವೃದ್ಧೆಯ ಧ್ವನಿಯಲ್ಲಿ ನೋವನ್ನ ಉಣಿಸಬಲ್ಲವರಾಗಿದ್ರು. 2 ಕನಸು ಚಿತ್ರದ ಪೂಜಿಸಲೆಂದೇ ಒಲವೆಂಬ ಹೂವ ಹಾಡಿನಲ್ಲಿ ಬರುವ ಆಲಾಪನ ಇರಲಿ ಅಥವಾ ಜಯಪ್ರದ, ಮಾಧವಿ, ಆರತಿ ಅವರಂತಹ ನಾಯಕಿಯರ ತೆರೆಯ ಮೇಲಿನ ಭಾವನೆಗಳಿಗೆ ತಕ್ಕಂತೆ ಧ್ವನಿ ಬದಲಾಯಿಸುವ ಕಲೆ ಇರಲಿ, ಅದರಲ್ಲಿ ಜಾನಕಮ್ಮ ನಿಸ್ಸೀಮರು. ಅದಕ್ಕೆ ಅವರನ್ನ ಸಂಗೀತ ಲೋಕದ ಎಕ್ಸ್ಪ್ರೆಷನಲ್ ಕ್ವೀನ್ ಅಂತ ಕರೆಯಲಾಗ್ತಿತ್ತು. ಇಳೆಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಜಾನಕಿ ಅವರು ಹಾಡಿದ ತಮಿಳು ಮತ್ತು ಕನ್ನಡದ ಹಾಡುಗಳು ಕ್ಲಾಸಿಕ್ಸ್ ಎನಿಸಿಕೊಂಡಿವೆ. ಇಳೆಯರಾಜ ಅವರ ಕ್ಲಿಷ್ಟಕರವಾದ ಟ್ಯೂನ್ಗಳಿಗೆ ಜಾನಕಮ್ಮ ಸೆಕೆಂಡುಗಳಲ್ಲಿ ಜೀವ ತುಂಬುತ್ತಿದ್ರು. ಇಂತಹ ಅದ್ಭುತ ಸಾಧನೆಗೆ ಪ್ರಶಸ್ತಿಗಳು ಹುಡುಕಿಕೊಂಡು ಬರುವುದು ಸಹಜ ತಾನೆ. ಜಾನಕಮ್ಮ ಅವರಿಗೆ 4 ರಾಷ್ಟ್ರ ಪ್ರಶಸ್ತಿಗಳು, ವಿವಿಧ ರಾಜ್ಯ ಸರ್ಕಾರಗಳಿಂದ 30ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳು ಲಭಿಸಿವೆ. ಆದರೆ ಪ್ರಶಸ್ತಿಗಳಿಗಿಂತ ಮಿಗಿಲಾಗಿ ಅವರು ಬದುಕಿದ ಸರಳತೆ ನಮ್ಮನ್ನ ಬೆರಗುಗೊಳಿಸುತ್ತದೆ. 2013ರಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಪ್ರಕಟಿಸಿದಾಗ ಅವರು ಅದನ್ನು ನಯವಾಗಿಯೇ ನಿರಾಕರಿಸಿದರು. ದಕ್ಷಿಣ ಭಾರತದ ಕಲಾವಿದರಿಗೆ ಮತ್ತು ನನಗೆ ಕೇಂದ್ರ ಸರ್ಕಾರ ತಡವಾಗಿ ಪ್ರಶಸ್ತಿ ನೀಡಿದೆ. ನನಗೆ ನನ್ನ ಅಭಿಮಾನಿಗಳ ಪ್ರೀತಿಯ ದೊಡ್ಡ ಪ್ರಶಸ್ತಿ ಅಂತ ಹೇಳುವ ಮೂಲಕ ತಮ್ಮ ಸ್ವಾಭಿಮಾನ ಮತ್ತು ನೇರ ನುಡಿಯನ್ನ ಜಗತ್ತಿಗೆ ತೋರಿಸಿಕೊಟ್ರು. 2016ರಲ್ಲಿ ತಮ್ಮ 78ನೇ ವಯಸ್ಸಿನಲ್ಲಿ ಇನ್ನೂ ಸಾಕು ಹೊಸಬರಿಗೆ ಅವಕಾಶ ಸಿಗ್ಲಿ ಅಂತ ಹೇಳಿ ಮಲಯಾಳಂ ಚಿತ್ರವೊಂದರ ಹಾಡಿನ ಮೂಲಕ ತಮ್ಮ 6 ದಶಕದ ಗಾಯನ ಜರ್ನಿಗೆ ಸ್ವಯಂ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಗೆಳೆಯರೇ, ಇವತ್ತು ಜಾನಕಮ್ಮ ಮೈಕ್ ಮುಂದೆ ನಿಂತು ಆಡುತ್ತಿಲ್ಲದಿರಬಹುದು, ಆದರೆ ಪ್ರತಿಯೊಬ್ಬ ಕನ್ನಡಿಗನ ಮನೆಯ ರೇಡಿಯೋದಲ್ಲಿ, ಮೊಬೈಲ್ ಪ್ಲೇಲಿಸ್ಟ್ಗಳಲ್ಲಿ, ಹಬ್ಬ ಹರಿದಿನಗಳ ಸಂಭ್ರಮದಲ್ಲಿ, ಒಂಟಿತನದ ವಿರಹದಲ್ಲಿ ಅವರ ಧ್ವನಿ ಇವತ್ತಿಗೂ ಜೀವಂತವಾಗಿದೆ. ತಲೆಮಾರುಗಳು ಬದಲಾಗಬಹುದು, ಆದರೆ ಎಸ್ ಜಾನಕಿ ಎಂಬ ಆ ದಿವ್ಯ ಕಂಠಕ್ಕೆ, ಆ ನಗುವಿನ ಮುಖಕ್ಕೆ ಎಂದಿಗೂ ಪರ್ಯಾಯ ಸಿಗಲು ಸಾಧ್ಯವಿಲ್ಲ. ಸಂಗೀತ ಲೋಕದ ಈ ಮಹಾನ್ ತಾಯಿಗೆ ನಮ್ಮದೊಂದು ಕೋಟಿ ನಮನಗಳು. ನಿಮಗೆ ಎಸ್ ಜಾನಕಿ ಅವರ ಹಾಡುಗಳಲ್ಲಿ ಅತ್ಯಂತ ಇಷ್ಟವಾದ ಹಾಡು ಯಾವುದು? ಕಾಮೆಂಟ್ ಮಾಡಿ ತಿಳಿಸಿ.
ಈ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ಸಿಗೋಣ. ನಮಸ್ಕಾರ.